ಪ್ರೀತಿಯ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆಯ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಯೇಸು ಕ್ರಿಸ್ತನು ಪವಿತ್ರಾತ್ಮನೆಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿದ್ದೇವೆ. ಈ ದಿನ ಯೇಸು ಕ್ರಿಸ್ತನಲ್ಲಿ ಪವಿತ್ರಾತ್ಮನ ವರಗಳಲ್ಲಿ ಯಾವ ವರ ಕಾರ್ಯಸಾಧಿಸಿತು ಎಂಬುದನ್ನು ನಾವು ಸ್ವಲ್ಪ ಮಟ್ಟಿಗೆ ಧ್ಯಾನಿಸಲಿಕ್ಕಿದ್ದೇವೆ. ಈ ದಿನ ನಾವು ಓದುವಂಥ ದೇವರ ವಾಕ್ಯದ ಭಾಗ ಧ್ಯಾನಕ್ಕಾಗಿ 1 ಕೊರಿಂಥ 12ನೇ ಅಧ್ಯಾಯ 10ನೇ ವಚನದಲ್ಲಿ ಮೊದಲನೇ ಭಾಗ. 1 ಕೊರಿಂಥ 12ನೇ ಅಧ್ಯಾಯದ 10ನೇ ವಚನದ ಮೊದಲನೇ ಭಾಗ. ಒಬ್ಬನಿಗೆ ಮಹತ್ತುಗಳನ್ನು ಮಾಡುವ ವರವು, ವರ್ಕಿಂಗ್ ಆಫ್ ಮಿರಾಕಲ್ಸ್. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಸಾಮರ್ಥ್ಯವನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮಹತ್ತುಗಳನ್ನು ಮಾಡುವಂಥ ವರವನ್ನ ದೇವರು ಸಭೆಯೊಳಗೆ ಇಟ್ಟಿದ್ದಾನೆ. ದೇವರು ಎಂಬುದಾಗಿ ನಾವು ಹೇಳುವಾಗ ಆತನಲ್ಲಿ ಜೀವವಿದೆ. ಜೀವವಿದೆ ಎನ್ನುವುದಾದರೆ ಜೀವ ಇರುವಂಥದ್ದು ಸದಾ ಚಟುವಟಿಕೆಯಲ್ಲಿ ಇರ್ತದೆ. ಹಾಗಾದ್ರೆ ಜೀವವುಳ್ಳ ದೇವರು ಸದಾ ಚಟುವಟಿಕೆಯುಳ್ಳ ದೇವರು. ಯೇಸು ಕ್ರಿಸ್ತನು ಹೇಳಿದ ಒಂದು ಮಾತು, ನನ್ನ ತಂದೆಯು ಇಂದಿನವರೆಗೂ ಕೆಲಸ ಮಾಡುತ್ತಾ ಇದ್ದಾನೆ. ದೇವರು ಸದಾ ಚಟುವಟಿಕೆಯುಳ್ಳ ದೇವರು. ಸತ್ಯವೇದದ ಉದ್ದಕ್ಕೂ ಹೆಚ್ಚು ಕಡಿಮೆ ಪ್ರತಿ ಪುಸ್ತಕದಲ್ಲೂ ನಾವು ದೇವರ ಮಹತ್ತುಗಳನ್ನು ಓದಬಹುದು. ಇಲ್ಲಿ ದೇವರಿಗೆ ಈ ಕಾರ್ಯಗಳಿಗಾಗಿ ದೇವರಿಗೆ ಸ್ತೋತ್ರ. ಮಹತ್ತುಗಳು ಎಂಬುದಾಗಿ ಹೇಳುವಾಗ ಅದರಲ್ಲಿ ಸಾಧಾರಣ ನಾವು ವಾಕ್ಯದಲ್ಲಿ ಅನೇಕ ಸತಿ ಓದಿಕೊಳ್ತೇವೆ. ಅಲ್ಲಿ ಅದ್ಭುತ ಕಾರ್ಯವಿದೆ, ಸೂಚಕ ಕಾರ್ಯವಿದೆ, ಮಹತ್ ಕಾರ್ಯವಿದೆ. ದೇವರ ವಿಚಾರಕ್ಕೆ ನಾವು ಬರುವಾಗ, ಉದಾಹರಣೆಗೆ ನಮಗೇನಾದರೂ ಅಗತ್ಯವಿರುವುದಾದರೆ ನಮ್ಮ ಅಗತ್ಯಕ್ಕೆ ತಕ್ಕಂತೆ ನಾವು ಕೆಲವು ಪರಿಣಿತರ ಬಳಿಗೆ ನಾವು ಹೋಗ್ತೇವೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕು, ವಿದ್ಯಾಭ್ಯಾಸ ಕಲಿಸುವ ಗುರುವಿನ ಬಳಿಗೆ ಹೋಗ್ತೇವೆ. ಯಾವುದಾದ್ರೂ ಅನಾರೋಗ್ಯ ಉಂಟಾಯಿತೋ ಆರೋಗ್ಯಕ್ಕಾಗಿ ವೈದ್ಯರ ಬಳಿ ಹೋಗ್ತೇವೆ. ಹಣಕಾಸಿನ ವಿಚಾರವೋ ನಾವು ಬ್ಯಾಂಕಿಗೋ ಅಥವಾ ಹಣಕಾಸನ್ನು ಒದಗಿಸುವ ಬಳಿಗೆ ಹೋಗ್ತೇವೆ. ಹೀಗೆ ವಿಧ ವಿಧ ಸಂದರ್ಭಗಳಿಗೆ ನಾವು ವಿಧ ವಿಧ ರೀತಿಯಲ್ಲಿ ಅದನ್ನು ನಿಭಾಯಿಸಲು ಸಾಧ್ಯವಿರುವಂಥ ಸಾಮರ್ಥ್ಯಶಾಲಿಗಳ ಬಳಿಗೆ ನಾವು ಹೋಗ್ತೇವೆ. ಒಂದು ವೇಳೆ ಅವರು ಯಾರಿಂದಲೂ ಏನು ಮಾಡ್ಲಿಕ್ಕಾಗ್ಲಿಲ್ಲ ಎನ್ನುವಂಥ ವಿಚಾರ ಬರುವಾಗ, ನಮಗಿನ್ನೇನಾದ್ರೂ ನಿರೀಕ್ಷೆ ಇದೆಯೋ ಎನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಕಾಡುವಾಗ ದೇವರೆಂಬುವವನು ಇದ್ದಾನೆ. ಹಾಗಾದ್ರೆ ದೇವರ ಬಳಿ ನಮಗೆ ಸಿಗುವಂಥದ್ದೇನು? ದೇವರ ಬಳಿ ನಮಗೆ ಸಿಕ್ಕುವಂಥದ್ದು ಅದು ಅಸಾಧ್ಯವಾದ ಸಂಗತಿ. ಮನುಷ್ಯರಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ ಎಂಬುದಾಗಿ ದೇವರು ಹೇಳಿಕೊಂಡಿದ್ದಾನಲ್ಲ. ಹಾಗಾದ್ರೆ ನಮಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ ಎಂಬುದಾಗಿ ಹೇಳುವಾಗ ಆ ದೇವರಿಗೆ ಸಾಧ್ಯವಾದ ಆ ಭಾಗವೇ ನಮಗೆ ಅದು ಅದ್ಭುತಗಳು. ಇದಕ್ಕಾಗಿ ದೇವರಿಗೆ ಸ್ತೋತ್ರ. ಸಾಧಾರಣವಾಗಿ ಸುವಾರ್ತೆಯನ್ನು ಸಾರಿದ ಪ್ರತಿ ಸಂದರ್ಭದಲ್ಲಿ ಅದ್ಭುತಗಳು ನಡೆದದೆ. ದೇವ ಮನುಷ್ಯರು ಎದ್ದು ಸುವಾರ್ತೆಯನ್ನು ಸಾರುವಾಗ ಅದ್ಭುತಗಳು ನಡೆದದೆ. ಒಂದು ವಚನಕ್ಕೆ ನಾವು ಬರೋಣ. ಕ್ಷಮಿಸಿ, ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯದ 20ನೇ ವಚನ. ಮಾರ್ಕ 16:20. ಅಲ್ಲಿ ಹೀಗೆ ಬರ್ತದೆ, ಇತ್ತಲಾಗಿ ಅವರು ಹೊರಟು ಹೋಗಿ, ಅಂದರೆ ಯೇಸುವಿನ ಶಿಷ್ಯರು ಇತ್ತಲಾಗಿ ಅವರು ಹೊರಟು ಹೋಗಿ ಎಲ್ಲೆಲ್ಲಿಯೂ ಸುವಾರ್ತೆಯನ್ನು ಸಾರಿದರು ಮತ್ತು ಕರ್ತನು ಅವರ ಕೂಡ ಕೆಲಸ ಮಾಡ್ತಾ ಸೂಚಕ ಕಾರ್ಯಗಳಿಂದ ಸುವಾರ್ಥ ವಾಕ್ಯವನ್ನು ಬಲಪಡಿಸುತ್ತಾ ಇದ್ದನು. ಯೇಸು ಕ್ರಿಸ್ತನ ಅಪ್ಪಣೆ ಮೇರೆಗೆ ಅಪೊಸ್ತಲರು ಹೋಗಿ ಎಲ್ಲೆಡೆ ಸುವಾರ್ತೆ ಸಾರಿದ್ದಾರೆ. ಅವರು ಸುವಾರ್ತೆ ಸಾರಿದಾಗ ಕರ್ತನು ತಾನೇ ಅವರೊಂದಿಗೆ ಕೆಲಸ ಮಾಡಿದ್ದಾನೆ. ಸೂಚಕ ಕಾರ್ಯಗಳಿಂದ ಅವರು ಸಾರಿದ ಸುವಾರ್ತೆ ಇದು ಯಥಾರ್ಥವಾದದ್ದು, ಇದು ನೈಜವಾದದ್ದು, ಇದುವೇ ಸತ್ಯ ಎಂಬುದನ್ನು ದೇವರು ಸೂಚಕ ಕಾರ್ಯಗಳ ಮೂಲಕ ಸಾಬೀತು ಮಾಡಿದ್ದಾನೆ. ಇದನ್ನು ಇಬ್ರಿಯ ಗ್ರಂಥದಲ್ಲಿ ತಿರುಗಿ 2ನೇ ಅಧ್ಯಾಯದ 4ನೇ ವಚನದಲ್ಲಿ ಹೀಗೆ ಬರ್ತದೆ. ಸುವಾರ್ತೆಗೆ ಸಂಬಂಧಪಟ್ಟ ವಿಚಾರ ದೇವರು ನಮಗೆ ಸಾರಿ ತಿಳಿಸಿದ ವಾಕ್ಯ, ಅದು ಕ್ರಿಸ್ತನ ಮೂಲಕ, ನಂತರ ಕ್ರಿಸ್ತನಿಂದ ಅಪೊಸ್ತಲರಿಗೆ, ನಂತರ ಅಪೊಸ್ತಲರಿಂದ ಇತರರಿಗೆ, ಹೀಗೆ ಆ ವಾಕ್ಯವು ಸುವಾರ್ತೆಯು ಅದು ಮುಂದುವರೆದು ಬರುವಾಗ ಅಲ್ಲಿ 4ನೇ ವಚನ ಹೀಗೆ ಹೇಳ್ತದೆ, ಮತ್ತು ದೇವರವರ ಕೈಯಿಂದ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು, ನಾನಾ ವಿಧವಾದ ಮಹತ್ ಕಾರ್ಯಗಳನ್ನು ನಡೆಸಿ ಪವಿತ್ರಾತ್ಮ ವರಗಳನ್ನು ತನ್ನ ಚಿತ್ತಾನುಸಾರವಾಗಿ ಅವರಿಗೆ ಅನುಗ್ರಹಿಸಿ ಅವರ ಮಾತಿಗೆ ಸಾಕ್ಷಿ ಕೊಡುತ್ತಿದ್ದರು. ಎಂತ ವಿಶೇಷವಾದ ಒಂದು ದೇವರ ವಾಕ್ಯ. ಯಾರು ಸುವಾರ್ತೆ ಸಾರ್ತಿದ್ರು ಅವರ ಕೈಯಿಂದ. ಮಾರ್ಕನ ಸುವಾರ್ತೆಯಲ್ಲಿ ಓದಿದಾಗ, ಸುವಾರ್ತೆ ಸಾರಿದಾಗ ಕರ್ತನೆ ಅವರು ಕೂಡ ಕೆಲಸ ಮಾಡಿದ್ದಾನೆ ಎಂಬುದಾಗಿ ಬರ್ತದೆ. ಇಲ್ಲೀಗ ಸುವಾರ್ತೆ ಸಾರಿದವರ ಕೈಯಿಂದ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು, ನಾನಾ ವಿಧವಾದ ಮಹತ್ ಕಾರ್ಯಗಳು ನಡೆದದೆ. ಇದಕ್ಕಾಗಿ ದೇವರು ಸುವಾರ್ತೆ ಸಾರಿದವರ ಮೇಲೆ ಪವಿತ್ರಾತ್ಮ ವರಗಳನ್ನು ತನ್ನ ಚಿತ್ತಾನುಸಾರವಾಗಿ ಅವರಿಗೆ ಅನುಗ್ರಹಿಸಿದ್ದಾನೆ. ಅವರು ಸಾರಿದ ಮಾತಿಗೆ ಕರ್ತನೇ ಸಾಕ್ಷಿ ಕೊಟ್ಟಿದ್ದಾನೆ. ಬಹಳ ಶ್ರೇಷ್ಠವಾದ ವಿಷಯ. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯದಲ್ಲಿ
ಸುವಾರ್ತೆ ಸಾರಲೇಬಾರದು, ಯೇಸು ಕ್ರಿಸ್ತನ ಹೆಸರನ್ನ ಎಲ್ಲಿಯೂ ಎತ್ತಿ ಮಾತನಾಡಲೇ ಕೂಡದೆನ್ನುವಂಥ ಒಂದು ಕಟ್ಟಪ್ಪಣೆಯನ್ನ ಹಿರಿಸಭೆಯವರು ವಿಶೇಷವಾಗಿ ಪೇತ್ರ ಯೋಹಾನರಿಗೆ ಅದನ್ನು ತಿಳಿಸ್ತಾರೆ. ಇದರ ನಿಮಿತ್ತ ಪೇತ್ರ ಯೋಹಾನರಾಗಲಿ ಉಳಿದ ಅಪೊಸ್ತಲರಾಗಲಿ ಯಾರೊಬ್ಬರೂ ಈಗ ಸುವಾರ್ತೆಯನ್ನು ಸಾರುವುದಕ್ಕೆ ಅನುಮತಿ ಇಲ್ಲ. ಆದರೆ ಶಿಷ್ಯರು, ಪೇತ್ರ ಯೋಹಾನರು ತಮ್ಮ ಶಿಷ್ಯ ಮಂಡಳಿಯೊಂದಿಗೆ ತಿರುಗಿ ಸೇರಿಕೊಂಡು, ಅಪೊಸ್ತಲರೊಂದಿಗೆ ತಿರುಗಿ ಸೇರಿಕೊಂಡು ಹಿರಿಸಭೆಯವರಿಂದ ಬಂದ ಬೆದರಿಕೆಗಳ ಮಾತುಗಳನ್ನೆಲ್ಲ ಅವರಿಗೆ ವಿವರವಾಗಿ ತಿಳಿಸಿದ ಮೇಲೆ ಅವರೆಲ್ಲರೂ ಏಕಮನಸ್ಸಾಗಿ ಗಟ್ಟಿಯಾದ ಧ್ವನಿಯಿಂದ ಪ್ರಾರ್ಥಿಸಿದ್ರೆ ಎಂಬುದಾಗಿ ಬರೆದದೆ. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯದ 24ನೇ ವಚನದಲ್ಲಿ ಅವರು ಪ್ರಾರ್ಥಿಸಿದ ಮಾದರಿಯನ್ನ ಅಲ್ಲಿ ಕೊಡಲಾಗಿದೆ. ಹೀಗೆ ಅವರು ಪ್ರಾರ್ಥಿಸಿದ್ದಕ್ಕೆ ಮುಖ್ಯ ಕಾರಣ ಸುವಾರ್ತೆ ಸಾರು ಎಂಬುದಾಗಿ ಹೇಳಿದ ಪರಲೋಕದ ಒಡೆಯನ ಮಾತಿಗೆ ನಾವು ನಿಲ್ಲಬೇಕೋ ಅಥವಾ ಸುವಾರ್ತೆ ಸಾರಬಾರದು ಎಂಬುದಾಗಿ ಹೇಳಿದ ಇಹಲೋಕದ ಅಧಿಕಾರಿಗಳ ಮಾತಿಗೆ ನಾವು ನಿಲ್ಲಬೇಕು. ಇಲ್ಲಿ ಅಪೊಸ್ತಲರ ನಿಲುವು ಪರಲೋಕದ ದೇವರು, ಒಡೆಯನಾದ ಯೇಸು ಕ್ರಿಸ್ತನು ಸುವಾರ್ತೆ ಸಾರಬೇಕೆಂಬುದಾಗಿ ಹೇಳಿರುವುದರಿಂದ ಈಗ ಇವರು ನಾವು ಧೈರ್ಯದಿಂದ ಸುವಾರ್ತೆ ಹೇಳುವಂತೆ ನಮಗೆ ನಿನ್ನ ಸಹಾಯ ಬೇಕೆಂಬುದಾಗಿ ಅವರು ಪ್ರಾರ್ಥಿಸುತ್ತಾರೆ. ಈ ಸಂದರ್ಭದಲ್ಲಿ ಅವರು ಕಂಡ ಪರಲೋಕದ ಒಂದು ದೃಶ್ಯವನ್ನ ಇಲ್ಲಿ ಬರೆಯಲಾಗಿದೆ. ಅದನ್ನು ನಾವು ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯದ 29-30ನೇ ವಚನದಲ್ಲಿ ನಾವು ಸ್ಪಷ್ಟವಾಗಿ ಓದ್ತೇವೆ. ಅದು ಹೀಗೆ ಬರ್ತದೆ. ಅವರ ಪ್ರಾರ್ಥನೆಯಲ್ಲಿ ಅವರು ಒಂದು ದೃಶ್ಯವನ್ನು ನೋಡುತ್ತಾ ಪ್ರಾರ್ಥಿಸ್ತಾರೆ. ಅದು ಹೀಗೆ ಬರ್ತದೆ: ಕರ್ತನೇ, ಈಗ ನೀನು ಅವರ ಬೆದರಿಸುವಿಕೆಗಳನ್ನು ನೋಡಿ ನಿನ್ನ ಪವಿತ್ರ ಸೇವಕನಾದ ಯೇಸುವಿನ ಹೆಸರಿನ ಮೂಲಕವಾಗಿ ರೋಗ ಪರಿಹಾರವು, ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಉಂಟಾಗುವಂತೆ ನಿನ್ನ ಕೈ ಚಾಚುತ್ತಿರುವಲ್ಲಿ ನಿನ್ನ ದಾಸರು ನಿನ್ನ ವಾಕ್ಯವನ್ನು ಧೈರ್ಯದಿಂದ ಹೇಳುವ ಹಾಗೆ ಅನುಗ್ರಹಿಸು ಅಂದರು. ಸುವಾರ್ತೆ ಸಾರಲಿಕ್ಕೆ ಈ ಲೋಕದಲ್ಲಿ ಅನುಮತಿ ಇಲ್ಲ. ಮೊಟ್ಟ ಮೊದಲು ಸುವಾರ್ತೆ ವಿರುದ್ಧವಾದ ಒಂದು ಕಾನೂನಲ್ಲಿ ಕಾಣ್ತಾ ಇದೆ. ಆದರೆ ಅಪೊಸ್ತಲರು ಸುವಾರ್ತೆಯನ್ನು ಸಾರಲೇಬೇಕೆಂಬುದಾಗಿ ಈಗ ನಿಂತಿದ್ದಾರೆ. ಇದಕ್ಕಾಗಿ ಪರಲೋಕದ ಬೆಂಬಲವನ್ನು ಅವರು ಕೇಳ್ತಿದ್ದಾರೆ. ಅದೇ ವೇಳೆಯಲ್ಲಿ ಅವರು ಒಂದು ದೃಶ್ಯವನ್ನು ನೋಡ್ತಾರೆ. ಪರಲೋಕದ ದೇವರು, ಪರಲೋಕದ ತಂದೆ, ಆತನೀಗ ಕೈಚಾಚಿ ಇದ್ದಾನೆ. ಯಾವ ಕಾರಣಕ್ಕಾಗಿ? ದೇವರ ಪವಿತ್ರ ಸೇವಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ರೋಗ ಪರಿಹಾರ, ಸೂಚಕ ಕಾರ್ಯ, ಅದ್ಭುತಗಳು ಉಂಟಾಗುವಂತೆ ದೇವರು ಕೈ ಚಾಚಿದ್ದಾನೆ. ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಳೋಣ? ಮೊದಲು ಟ್ರಾಫಿಕ್ ಕಂಟ್ರೋಲ್ ಮಾಡಲಿಕ್ಕೆ ಟ್ರಾಫಿಕ್ ಪೊಲೀಸ್ಗಳು ನಿಂತು ಅವರು ವಾಹನಗಳನ್ನ ನಿಯಂತ್ರಿಸ್ತಿದ್ರು. ಅವರು ಕೆಲವೊಮ್ಮೆ ವಾಹನಗಳನ್ನ ನಿಲ್ಲಿಸಿ ಮತ್ತೆ ಅವುಗಳು ಹೋಗುವಂತೆ ಅನುಮತಿ ಕೊಡ್ತಿದ್ರು. ನಿಲ್ಲುವುದಕ್ಕೆ ಒಂದು ಸೂಚನೆ ಕೊಟ್ಟರೆ ವಾಹನಗಳೆಲ್ಲ ನಿಲ್ಲಬೇಕು. ವಾಹನಗಳು ಸಂಚರಿಸುವಂತೆ, ಮುಂದುವರಿಯುವಂತೆ ಅವರು ಸೂಚನೆ ಕೊಟ್ಟರೆ ಯಾವ ದಿಕ್ಕಿಗೆ ತೋರಿಸ್ತಾರೋ ಆ ದಿಕ್ಕಿಗೆ ಹೋಗತಕ್ಕ ವಾಹನಗಳು ಚಲಿಸಬೇಕು. ಹಾಗಾದ್ರೆ ಆ ವಾಹನದ ದಟ್ಟಣೆಯಲ್ಲಿ ವಾಹನವನ್ನು ನಿಯಂತ್ರಿಸುವ ಪೊಲೀಸ್ ಎದುರುಗಡೆ ನಿಂತವರು ಎಲ್ಲರ ಕಂಡು ಆ ಪೊಲೀಸ್ ಯಾವ ಕಡೆಗೆ ಕೈ ತೋರಿಸ್ತಾನೋ ಅದಕ್ಕೆ ಸಂಬಂಧಪಟ್ಟ ವಾಹನಗಳು ಆ ದಿಕ್ಕಿಗೆ ಚಲಿಸಬೇಕಾಗ್ತದೆ. ಹಾಗಾದ್ರೆ ವಾಹನವನ್ನು ನಿಯಂತ್ರಿಸುವಂತ ಪೊಲೀಸ್ನ ಕೈಗಳನ್ನ ವಾಹನ ಸವಾರರು ನೋಡುವ ವಿಧದಲ್ಲಿ ಇಲ್ಲಿ ಅಪೊಸ್ತಲರು ಪರಲೋಕದ ದೇವರು ಯೇಸು ಕ್ರಿಸ್ತನ ಹೆಸರಿನಲ್ಲಿ ರೋಗ ಪರಿಹಾರವು, ಅದ್ಭುತ ಕಾರ್ಯ, ಸೂಚಕ ಕಾರ್ಯ ಆಗುವಂತೆ ಅವರು ದೇವರು ಕೈ ಚಾಚಿರುವುದನ್ನು ನೋಡಿ ಈಗ ಕಡ್ಡಾಯವಾಗಿ ಹೇಳ್ತಾರೆ, ನೀನೀಗ ನಿಂದು ಹೀಗಿರುವುದಾದ್ರೆ ದೇವರೇ, ಈಗ ನಾವು ಸುವಾರ್ತೆನ ಧೈರ್ಯದಿಂದ ಹೇಳಲೇಬೇಕು. ಓ ದೇವರ ಅದಕ್ಕಾಗಿ ಮಾರ್ಗವನ್ನು ತೆರೆದೇ ಬಿಟ್ಟ. ಅಪೊಸ್ತಲರು ಧೈರ್ಯದಿಂದ ಸುವಾರ್ತೆನ ಹೇಳುವುದಕ್ಕೆ ಆರಂಭಿಸಿದ್ರು. ಹಾಗಾಗಿ ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯದ 12ನೇ ವಚನದಲ್ಲಿ ಬರೆದದೆ, ಇದಲ್ಲದೆ ಅಪೊಸ್ತಲರ ಕೈಯಿಂದ ಅನೇಕ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಜನರಲ್ಲಿ ನಡೆಯುತ್ತಾ ಇದ್ದವು. ಪ್ರೇರಣೆ ಮಹತ್ತುಗಳನ್ನು ಮಾಡುವಂತ ವರವನ್ನ ದೇವರು ಸಭೆಯಲ್ಲಿ ಇಟ್ಟಿದ್ದಾನೆ. ಯೇಸು ಕ್ರಿಸ್ತನ ಜೀವಿತವನ್ನ ಗಮನಿಸಿದ್ರೆ ಆತನು ಹೋದೆಡೆ ಎಲ್ಲವೂ ಎಲ್ಲೆಲ್ಲಿ ಕಾಲಿಟ್ಟಿದ್ದನೋ ಅಲ್ಲಿ ಅದ್ಭುತಗಳು ನಡೆದಿದೆ. ಇಲ್ಲಿ ಮಾತುಗಳು ನಡೆಯುವಾಗ ನಾವು ಮೊನ್ನೆ ದಿವಸ ನಂಬಿಕೆ ವರವನ್ನು ಓದಿಕೊಂಡಿದ್ದೇವೆ. ದೇವರಲ್ಲಿರುವ ನಂಬಿಕೆ ಅದು ನಮ್ಮೊಳಗೆ ಪಡುವಾಗ ನಾವು ಅಸಾಧ್ಯ ಪರಿಸ್ಥಿತಿ ಎದುರು ನಿಲ್ತೇವೆ. ಅಸಾಧ್ಯ ಪರಿಸ್ಥಿತಿ ಎದುರು ನಿಲ್ಲುವಂತೆ ನಮ್ಮ ಮಾಡುವಂತ ವರ ಅದು ನಂಬಿಕೆ ವರ. ಅಲ್ಲಿ ನಿಂತು ಈಗ ಕ್ರಿಯೆಗಳನ್ನು ಸಾಧಿಸುವಂತೆ ಮಾಡುವಂತ ವರ, ಮಾತುಗಳನ್ನು ಮಾಡುವಂತ ವರ. ಯೇಸು ಕ್ರಿಸ್ತನನ್ನ ಗಮನಿಸೋಣ. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಯೇಸು 3 ದಿವಸ ಉಪದೇಶ ಮಾಡಿದ್ದಾನೆ. ಆತನ ಬಳಿ ಜನರು ಸೇರಿ ಬಂದಿದ್ದಾರೆ. ಈಗ ಅವ್ರನ್ನ ಹಸುವಿಂದ ಕಳಿಸೋದಕ್ಕೆ ಯೇಸುವಿಗೆ ಇಷ್ಟವಿಲ್ಲ. ಅವ್ರಿಗೆ ಊಟ ಕೊಡ್ಲಿಕ್ಕೆ ಹೇಳ್ತಾನೆ. ಅದರಲ್ಲಿ ಆಂದ್ರೇನು ಜನರ ಮಧ್ಯೆ ಸುತ್ತಾಡಿ ಒಬ್ಬ ಪುಟ್ಟ ಬಾಲಕನ ಬಳಿ 5 ರೊಟ್ಟಿ 2 ಮೀನು ಇರುವುದನ್ನು ಕಂಡು ಸ್ವಾಮಿ ಬಳಿಗೆ ಬಂದು
ಅದನ್ನು ತಿಳಿಸ್ತಾನೆ. ಸ್ವಾಮಿ ಆ ಪುಟ್ಟ ಬಾಲಕನ ಕೈಯಿಂದ ಯೇಸುಕ್ರಿಸ್ತನು 5 ರೊಟ್ಟಿ 2 ಮೀನುಗಳನ್ನ ಶಿಷ್ಯರ ಕೈಯಿಂದ ತೆಗೆದುಕೊಂಡು ಸಾವಿರಾರು ಜನರು, ಅದರಲ್ಲಿ ಪುರುಷರ ಸಂಖ್ಯೆ 5,000, ಅವರೆಲ್ಲರಿಗೆ ಕೂತುಕೊಳ್ಳುವುದಕ್ಕಾಗದೆ ಆತನು ಹೇಳ್ತಾನೆ. ನಂತರದಲ್ಲಿ ಆತನು ರೊಟ್ಟೆನ ದೇವರ ಕಡೆಗೆ ಎತ್ತಿ ಸ್ತೋತ್ರ ಮಾಡಿ ಮುರಿದು ಶಿಷ್ಯರ ಕೈಗೆ ಕೊಡ್ತಾನೆ. ಪ್ರೇರೆ, ಮಾತು ನಡೀತದೆ, ಅದ್ಭುತ ನಡೀತದೆ. 5,000 ಜನರಿಗೆ ಅದನ್ನು ಊಟ ಉಣಬಡಿಸ್ತಾನೆ. ಸಾಧಾರಣವಾದ ವಿಷಯ ಅಲ್ಲ. ಹೀಗೆ ಯೇಸುಕ್ರಿಸ್ತನ ಮೂಲಕ ಅದೆಷ್ಟೋ ಅದ್ಭುತ ಕಾರ್ಯಗಳು. ಯೋಹಾನನು ಹೇಳುವಂತೆ ಅದೆಲ್ಲವನ್ನ ಬರೆದಿಟ್ರೆ ಭೂಮಿಯೇ ಸಾಕಾಗುವುದಿಲ್ಲ ಎಂಬುದಾಗಿ ಆತನು ಹೇಳ್ತಾನೆ. ದೇವರಿಗೆ ಸ್ತೋತ್ರ. ಮದುವೆ ಮನೆಯಲ್ಲಿ ದ್ರಾಕ್ಷಾರಸ ಮುಗಿದಾಗ, ಮರಿಯಳು ಕೇಳಿಕೊಂಡಾಗ, ನಂತರದಲ್ಲಿ ಯೇಸು ಖಾಲಿ ಬಾನೆಗಳಲ್ಲಿ ನೀರನ್ನು ಸುರಿಯುವಂತೆ ಆಜ್ಞಾಪಿಸಿ, ನಂತರದಲ್ಲಿ ಅದನ್ನ ಮದುವೆ ಮನೆಯ ಯಜಮಾನನಿಗೆ ಕಳಿಸಿದಾಗ ಆಶ್ಚರ್ಯ, ಅದೊಂದು ಅತ್ಯುತ್ತಮವಾದ ದ್ರಾಕ್ಷರಸವಾಗಿತ್ತು. ಅದನ್ನ ಕನ್ನಡ ಭಾಷೆಯಲ್ಲಿ ಹಿರಿದಿನ ದ್ರಾಕ್ಷರಸ ಎಂಬುದಾಗಿ ಕರೆದಿದ್ದಾರೆ. ಇದು ಮೊದಲನೇ ಸೂಚಕ ಕಾರ್ಯ. ಹೀಗೆ ಯೇಸು ಕ್ರಿಸ್ತನ ಜೀವಿತದಲ್ಲಿ ಎಷ್ಟೋ ಸೂಚಕ ಕಾರ್ಯಗಳು, ಎಷ್ಟೋ ಅದ್ಭುತ ಕಾರ್ಯಗಳು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅದ್ಭುತಗಳು ಅವಶ್ಯ, ಅದ್ಭುತಗಳು ಅವಶ್ಯ. ಒಬ್ಬ ದೇವರ ಸೇವಕರು, ಹಳ್ಳಿಗಳಲ್ಲಿ ನಡೆದು ಸೇವೆ ಮಾಡುತ್ತಿರುವ ದೇವ ಸೇವಕರು ನಮ್ಮ ದೇಶದಲ್ಲಿ ಒಂದು ಹಳ್ಳಿಗೆ ಹೋಗಿದ್ದಾರೆ. ಆದರೆ ಇವರು ಹೋದ ಹಳ್ಳಿಯ ಒಂದು ಬೀದಿ ಮತ್ತು ಬೀದಿಯ ಒಳಗೆ, ಬೀದಿಯ ಕೊನೆಗೆ ಅಲ್ಲಲ್ಲಿ ಜನರು ನಿಂತಿದ್ದಾರೆ, ಗುಂಪು ಗುಂಪಾಗಿ ನಿಂತಿದ್ದಾರೆ. ಈ ದೇವರ ಸೇವಕರಿಗೆ ಯಾಕೆ ಹೀಗೆ ನಿಂತಿದ್ದಾರೆ ಅನ್ನುವಂಥ ಪ್ರಶ್ನೆ ಕಾಡ್ತದೆ. ಆದರೂ ಆ ಬೀದಿಗೆ ಅವ್ರು ನಡೀತಾರೆ. ಅಲ್ಲಿದ್ದ ಜನಸಂದಣಿಯಲ್ಲಿ ಒಬ್ಬರನ್ನ ಈಗ ಕೇಳ್ತಾರೆ, ಯಾಕೆ ನೀವೆಲ್ಲ ಹೀಗೆ ನಿಂತಿದ್ದೀರಿ? ಆಗ ಆ ಹಳ್ಳಿಯವರು ಹೇಳ್ತಾರೆ, ಆ ಬೀದಿಯಲ್ಲಿದ್ದ ಒಂದು ಮನೆಯನ್ನು ತೋರಿಸಿ, ಯಾವ ಮನೆ ಮುಂದೆ ಅಧಿಕ ಜನ ಇದ್ರೋ ಆ ಮನೆಯನ್ನು ತೋರಿಸಿ, ಆ ಮನೆಯಲ್ಲಿ ಒಬ್ಬ ಮನುಷ್ಯನು ಈಗ ಜೀವ ಬಿಡುವ ಸ್ಥಿತಿಯಲ್ಲಿದ್ದಾರೆ, ಹಾಗಾಗಿ ನಾವೆಲ್ಲ ಕಾಯ್ತಾ ಇದ್ದೇವೆ. ಆಗ ಈ ದೇವರ ಸೇವಕರು ಕೇಳ್ತಾರೆ, ನಾನು ಹೋಗಿ ನೋಡ್ಬೋದು. ಹಳ್ಳಿಯವರು ಅನುಮತಿ ಕೊಟ್ಟರು, ಒಳಗೆ ಹೋದ್ರು. ಅವರ ಅಸ್ಥಿ ಪಂಜರದ ಮೇಲೆ ಚರ್ಮ ಹೊದಿಸಿದ ರೀತಿಯಲ್ಲಿ ಒಬ್ಬ ಬಲಹೀನ ಬಡುಕಲಾದ ಒಬ್ಬ ರೋಗಿ ಸಾಯುವ ಸ್ಥಿತಿಯಲ್ಲಿ ಕೊನೆಯುಸಿರೆಳೆಯುತ್ತಾ ಮಲಗಿದ್ದಾರೆ. ಮನೆಯವರಿಗೆಲ್ಲ ದುಃಖ. ನಾನು ಪ್ರಾರ್ಥಿಸ್ತೇನೆ ಎಂಬುದಾಗಿ ಕೂಡಲೇ ಆ ರೋಗಿಯ ಪಕ್ಕ ಮೊಣಕಾಲೂರಿ ಪ್ರಾರ್ಥಿಸ್ತಾರೆ. ದೇವರು ಆ ರೋಗಿಯನ್ನು ಮುಟ್ಟುವಂತೆ ಕೇಳ್ತಾರೆ. ಎಂತ ಆಶ್ಚರ್ಯ! ಕೂಡಲೇ ದೇವರ ಕನಿಕರ ರೋಗಿಯನ್ನ ಸ್ಪರ್ಶಿಸಿದ್ರಿಂದ, ಕರ್ತನ ಪ್ರಸನ್ನತೆಯಲ್ಲಿ ಆವರಿಸಿದ್ರಿಂದ, ಕರ್ತನ ಜೀವದ ಪ್ರಸನ್ನತೆಯಲ್ಲಿ ಬಂದದ್ರಿಂದ ಕೂಡಲೇ ಸಾಯುತ್ತಿದ್ದ ರೋಗಿ ದೇವರ ಶಕ್ತಿಯಿಂದ ಚೈತನ್ಯ ಹೊಂತಾರೆ. ಆ ಕೂಡಲೇ ಆರೋಗ್ಯವನ್ನು ಹೊಂತಾರೆ. ಜನರು ನಂಬದ ವಿಧದಲ್ಲಿ ಆ ರೋಗಿಯು ಎದ್ದೇಳ್ತಾರೆ. ಎಲ್ಲರಿಗೂ ಒಂದೇ ಆಶ್ಚರ್ಯ, ಹೇಗಾಯ್ತು? ಇವರು ಪ್ರಾರ್ಥಿಸಿದ್ರ ಎಂದ ಆಯ್ತು. ಹಾಗಾದ್ರೆ ನೀನೇನು ಮಾಡಿದೆ? ಈ ಸಂದರ್ಭದಲ್ಲಿ ಪ್ರಾರ್ಥಿಸಿದ ಆ ವ್ಯಕ್ತಿ, ಆ ದೇವರ ಸೇವಕರು ತಾವು ಯಾರ ಬಳಿ ಪ್ರಾರ್ಥಿಸಿದೆ ಎಂಬುದನ್ನು ಪ್ರಕಟಿಸ್ತಾರೆ. ಆ ದೇವರು ಜನರ ಮೇಲೆ ಇಟ್ಟಂತ ಪ್ರೀತಿ, ಅವರ ಕಲ್ವಾರಿ ಶಿಲುಬೆಯ ತ್ಯಾಗ, ರಕ್ಷಣಾ ಕಾರ್ಯ, ಯೇಸುವಿನ ಮರಣ ಪುನರುತ್ಥಾನವನ್ನ ಸಾರ್ತಾರೆ. ಜನರು ಈ ಅದ್ಭುತವನ್ನ ಕಣ್ಣಾರೆ ಕಂಡದ್ರಿಂದ ಅವರಿಗೆ ಯೇಸುಕ್ರಿಸ್ತನ ಮೇಲೆ ಒಂದು ದೊಡ್ಡ ವಿಶ್ವಾಸ ಉಂಟಾಗ್ತದೆ. ಅವರೆಲ್ಲರೂ ಯೇಸುಕ್ರಿಸ್ತನನ್ನ ನಂಬ್ತಾರೆ. ಬೇರೆ ಅದ್ಭುತಗಳು ಅವಶ್ಯ. ಇಂದಿಗೂ ಅದ್ಭುತಗಳು ನಡೀತಾ ಇದೆ. ಮಹತ್ವಗಳನ್ನು ಮಾಡುವ ವರ ದೇವರು ಸಭೆಯಲ್ಲಿ ಇಟ್ಟಿದ್ದಾನೆ. ಪವಿತ್ರಾತ್ಮನು ಇದನ್ನು ಬಯಸುವವರಿಗೆ ಕೊಡುವುದಕ್ಕೆ ಆತನು ಸಿದ್ಧನಿದ್ದಾನೆ. ಯೇಸು ಕ್ರಿಸ್ತನ ನಾಮದ ಮಹಿಮೆಗಾಗಿ, ದೇವರ ರಾಜ್ಯದ ಅಭಿವೃದ್ಧಿಗಾಗಿ, ಆತ್ಮಗಳು ರಕ್ಷಣೆ ಹೊಂದುವುದಕ್ಕಾಗಿ ಪ್ರಿಯರೇ, ಈ ವರವು ಬಹಳ ಅವಶ್ಯ. ನಂಬಿಕೆಯ ವರ, ಮಹತ್ವಗಳನ್ನು ಮಾಡುವ ವರ, ಇದು ಒಟ್ಟಾಗಿ ಕಾರ್ಯ ಮಾಡ್ತದೆ. ಈ ರೀತಿ ನಡೀತಿರುವಂತಹ ಅದ್ಭುತಗಳನ್ನ ಹೇಳ್ತಾ ಹೋದ್ರೆ ನಾನು ನೆನೆಸ್ತೇನೆ, ಅದು ಎಷ್ಟು ಈಗಿನ ಕಾಲದಲ್ಲಿ ನಡೀತಿರುವಂತಹ ಅದ್ಭುತಗಳು, ಅದು ಎಷ್ಟು. ಹಾಗಾದರೆ ಇದನ್ನ ವಾಕ್ಯ ಕೇಳ್ತಿರುವಂತಹ ನಿಮ್ಮೊಳಗೆ ದೇವರು ಈ ಮಹತ್ವಗಳನ್ನು ಮಾಡುವಂಥ ವರವನ್ನು ಅನುಗ್ರಹಿಸಲಿ. ಸ್ವಾರ್ಥ ಸಾರುವವರೊಳಗೆ ದೇವರು ತನ್ನ ಚಿತ್ತಾನುಸಾರವಾಗಿ ಪವಿತ್ರಾತ್ಮ ವರಗಳನ್ನು ಕೊಟ್ಟ ಎಂಬುದಾಗಿ ಇಬ್ರಿಯ ಗ್ರಂಥ 2ನೇ ಅಧ್ಯಾಯದ 4ನೇ ವಚನ ಹೇಳುವ ವಿಧದಲ್ಲಿ ಸ್ವಾರ್ಥ ಸಾರುವುದಕ್ಕೆ ಮನಸ್ಸು ಮಾಡುವ ನಿನಗೂ ದೇವರು ಪವಿತ್ರಾತ್ಮನ ಮೂಲಕ ಈ ವರವನ್ನು ಅನುಗ್ರಹಿಸಲಿ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಗಳ ಪರಲೋಕ ತಂದೆ,
ನೀನು ಅದ್ಭುತಗಳನ್ನು ಮಾಡುವ ದೇವರು, ಲೆಕ್ಕವಿಲ್ಲದಷ್ಟು ಮಹತ್ವಗಳನ್ನು ಮಾಡುವ ದೇವರು, ನಿನ್ನ ಅದ್ಭುತಗಳನ್ನು ಮಾಡುತ್ತಲೇ ಇರುವ, ಸದಾ ಜೀವಿಸುವ, ಸದಾ ಚಟುವಟಿಕೆಗಳ ದೇವರಾಗಿದೆ. ಸ್ತೋತ್ರ. ಸುವಾರ್ತೆ ಸಾರಿದ ಎಲ್ಲೆಡೆ ಅದ್ಭುತಗಳನ್ನ ಮಾಡ್ತಿರುವಂಥ ದೇವರೇ, ಕರ್ತನೆ, ಇಂದಿಗೂ ನೀನು ಅದ್ಭುತಗಳನ್ನ ಮಾಡ್ತಿರೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಸುವಾರ್ತೆ ಸಾರುತ್ತಿರುವಾಗಲೇ ಅದ್ಭುತಗಳನ್ನ ಮಾಡುವ ದೇವರೇ, ಈ ದಿನವೂ ಸುವಾರ್ತೆ ಸಾರುವಂತೆ ನಿನ್ನ ಮಕ್ಕಳ ಮೇಲೆ ನೀನು ನಿನ್ನ ಪವಿತ್ರಾತ್ಮ ವರವನ್ನು ಸುರಿಸಿ ಅದ್ಭುತಗಳನ್ನು ನಡೆಸಿ ಎಂದು ನಾವು ಪ್ರಾರ್ಥಿಸ್ತೇವೆ. ಅಸಾಧ್ಯವಾದ ಕಾರ್ಯಗಳನ್ನ ದೇವರೇ ನೀನು ನಡೆಸೆಂಬುದಾಗಿ ನಾವು ಕೇಳಿಕೊಳ್ತೇವೆ. ನಿನ್ನ ಮಕ್ಕಳ ಮೇಲೆ ನಿನ್ನ ಮಹಾದಯೆ ಇರಲಿ, ನಿನ್ನ ಮಕ್ಕಳ ಮೇಲೆ ಮಹಾ ಕೃಪೆ ಇರಲಿ. ಕರ್ತನೆ, ಈ ದಿನ ವಾಕ್ಯವನ್ನು ಕೇಳುತ್ತಾ ದೇವರ ರಾಜ್ಯದ ಸುವಾರ್ತೆನ ಸಾರುವುದಕ್ಕೂ, ಮಹತ್ವಗಳನ್ನು ಮಾಡುವುದಕ್ಕೂ, ನಿನ್ನ ರಾಜ್ಯ ಕಟ್ಟುವುದಕ್ಕೂ, ಆತ್ಮಗಳನ್ನು ಗೆಲ್ಲುವುದಕ್ಕೂ ತವಕಿಸುವ ಪ್ರೇರನ್ನು ಆಶೀರ್ವದಿಸಿರಿ. ಕರ್ತನೆ, ನೀನು ಸಭೆಗಾಗಿ, ಕ್ರಿಸ್ತನ ದೇಹಕ್ಕಾಗಿ ಇಟ್ಟಿರುವಂತಹ ಈ ವರವನ್ನ ನಮಗೆ ಅನುಗ್ರಹಿಸಿರಿ. ಇದನ್ನು ಅಪೇಕ್ಷಿಸುವ ಪ್ರಿಯರಿಗೆ ಅನುಗ್ರಹಿಸಿರಿ. ಇವರ ಮೂಲಕ ಮಹತ್ವಗಳು ನಡೆಯಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಶೀರ್ವದಿಸಿರಿ. ಕರ್ತನೆ, ಎಲ್ಲವೂ ನಿನ್ನ ಮಹಿಮೆಗಾಗಿಯೇ ಆಗಲಿ. ಈ ಪ್ರಾರ್ಥನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.